ಇವತ್ತು ನವರಾತ್ರಿಯ 7ನೇ ದಿನ. ಇಂದು ಕಾಳರಾತ್ರಿ ದೇವಿಯನ್ನ ಸ್ಮರಿಸೋ ದಿನ. ಮಂತ್ರ ಓಂ ಹ್ರೀಂ ಶ್ರೀಂ ಕಾಳರಾತ್ರಿ ದುರ್ಗಾಯೇ ನಮಃ. ಈ ಮಂತ್ರನ 108 ಬಾರಿ ಜಪಿಸೋದು ಮನೆಯಲ್ಲಿರೋ ಕೆಟ್ಟ ಶಕ್ತಿನೆಲ್ಲ ದೂರ ಮಾಡೋದಕ್ಕೆ ಅಂತ. ಕಾಳರಾತ್ರಿ, ಕಾಳ ಅಂದ್ರೆ ಕಪ್ಪು, ರಾತ್ರಿ ಅಂದ್ರೆ ഇരുಳು. ಕಾಳರಾತ್ರಿ ಅಂದ್ರೆ ಕರಾಳ ರಾತ್ರಿ ಅಥವಾ ಕರಾಳತೆ. ಮತ್ತು ಈ ದೇವಿಯು ದುರ್ಗಾ ದೇವಿಯ ಅತ್ಯಂತ ಉಗ್ರ ಮತ್ತು ಭಯಾನಕ ರೂಪವಾಗಿದೆ. ಶುಂಭ ನಿಶುಂಭ ರಾಕ್ಷಸರನ್ನ ವಧಿಸಿದ ಪಾರ್ವತಿಯ ಇನ್ನೊಂದು ಅವತಾರ. ಅಂಡ್ ನಾವು ನವರಾತ್ರಿಯ 7ನೇ ದಿನ ಹೋಗಿದ್ದು ಸೊಲ್ಲಾಪುರದಮ್ಮ ದೇವಸ್ಥಾನಕ್ಕೆ. ಈ ದೇವಸ್ಥಾನ ಇರೋದು ಸುಂಕದಕಟ್ಟೆಯಲ್ಲಿ. ದೇವಸ್ಥಾನ ತುಂಬಾ ಪ್ರಶಾಂತವಾಗಿತ್ತು, ಹಾಗೆ ದೇವಿ ದರ್ಶನ ಕೂಡ ತುಂಬಾ ಚೆನ್ನಾಗಾಯ್ತು. ಇಲ್ಲಿ ನಮ್ಗೆ ಯಾರು ಫೋಟೋ ವಿಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ತರ ರೆಸ್ಟ್ರಿಕ್ಷನ್ಸ್ ಮಾಡ್ಲಿಲ್ಲ. ಅಂಡ್ ತುಂಬಾ ಹೊತ್ತು ದೇವಿ ರೂಪನು ಕೂಡ ಕಣ್ತುಂಬಿಸ್ಕೊಳಕ್ ಬಿಟ್ರು. ನವರಾತ್ರಿಯ ದಿನಗಳಲ್ಲಿ ಸಪ್ತಶತಿಯನ್ನ ಓದಿದ್ರೆ ತುಂಬಾ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಸಪ್ತಶತಿ ಅಂದ್ರೆ ದುರ್ಗಾ ಮಾತೆಯ 700 ಶ್ಲೋಕಗಳು. ನಮ್ಮ ಈ ಬಿಸಿಯೆಸ್ಟ್ ಲೈಫ್ ಅಲ್ಲಿ ನಮಗೆ 700 ಶ್ಲೋಕನ ಪಠನೆ ಮಾಡೋದು ಕಷ್ಟನೇ ಆಗ್ಬೋದು. ಇದನ್ನ ಓದೋದಕ್ಕೆ ನಮ್ಗೆ ಕಷ್ಟ ಆಗತ್ತೆ ಅಂತಾನೆ ನವರಾತ್ರಿಯ ಕಡೆಯ 3 ದಿನದಲ್ಲಿ ಸಪ್ತ ಶ್ಲೋಕನ ಸ್ಮರಿಸಬೇಕು ಅಂತ ಹೇಳ್ತಾರೆ. ಈ ಸಪ್ತ ಶ್ಲೋಕಗಳನ್ನ ಜಪಿಸೋದು 700 ಶ್ಲೋಕಗಳನ್ನ ಜಪಿಸೋದಕ್ಕೆ ಸಮ. ಸಪ್ತ ಶ್ಲೋಕಗಳು ನಿಮ್ಗೆ ಗೂಗಲ್ ಅಲ್ಲೂ ಕೂಡ ಸಿಗುತ್ತೆ. ಈ ವಿಡಿಯೋದಲ್ಲಿ ಆಡ್ ಮಾಡಿದೀನಿ ನಿಮ್ಮ ರೆಫರೆನ್ಸ್ಗೋಸ್ಕರ. ನನಗೆ ಗೊತ್ತಿರೋ ಅಷ್ಟು ಇನ್ಫಾರ್ಮೇಶನ್, ನಾನು ಸಂಗ್ರಹಿಸಿದಷ್ಟು ಇನ್ಫಾರ್ಮೇಶನ್ ನಿಮ್ಗೆ ಕೊಟ್ಟಿದ್ದೀನಿ. ಏನಾದ್ರೂ ತಪ್ಪಾಗಿದೆ ಅನ್ಸಿದ್ರೆ ಕಮೆಂಟ್ ಅಲ್ಲಿ ನನ್ಗೆ ತಿಳಿಸಿ. ಮತ್ತೆ ನಾಳೆ ಹೊಸ ಟೆಂಪಲ್ ವಿಡಿಯೋ ಜೊತೆ ನಿಮ್ಮೆಲ್ರಿಗೂ ಸಿಗ್ತೀನಿ. ಕಡೆಯಲ್ಲಿ ನವರಾತ್ರಿಯ 7 ದಿನಗಳ ಮಂತ್ರ ನಿಮ್ಮ ರೆಫರೆನ್ಸ್ಗಾಗಿ ಸ್ಕ್ರೀನ್ ಶಾಟ್ ತಗೊಳ್ಳೋದು ಮರಿಬೇಡಿ.